ಸಂಗಮ ದೇವಾ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಹಾಲಲ್ಲದ್ದು ನೀರಲ್ಲದ್ದು ಹಾಲಲ್ಲದ್ದು ನೀರಲ್ಲದ್ದು. ಸಣ್ಣಾಕಿ ನೀನ ಸ್ವಲ್ಪ ಸಂಭಾಳಿಸ್ಕೋಬೇಕ್ರಿ. ನನ್ ಮಾತು ಕೇಳಾಗಿದ್ರ ಒಂದ್ ಮಾತಾಡ್ತೀನಿ. ನಿನ್ನ ಮಾತು ಯಾರು ತೆಗ್ದಾಕ್ತಾರಪ್ಪ ಬಸಣ್ಣ? ನಿನ್ ದನಿ ಬಾಳ ಚಂದ ಅಂತ ಕೇಳಿನಿ. ಹೌದಾ? ಬಾಳ ಚೆನ್ನಾಗಿಲ್ಲ, ಬಾಳ ಚಂದ ಆಡ್ತಿ ಅಂತ. ಅಯ್ಯ, ನಿನಗೆ ಯಾರು ಹೇಳಿದ್ರು? ಹಂಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ ಮನಿನ ನೀನ್ ಸಸಿ ಕೈಯಾಗ ಕೊಡು. ಆಕಿ ನೋಡ್ಕೊಂಡ್ ಬಿಡೋದನ್ನ. ನೀ ಈ ಸಂಗೈ ಮಹಾಮನಿ ಬಾ, ಬರ್ತೀಯಾ? ನಿನ್ನ ಮನೆಗೆ ನಾವಲ್ಲಪ್ಪ. ಅಲ್ಲಿ ನೀ ದಲಿತರನ್ನೆಲ್ಲ ಕರ್ಸ್ಕೊಂತಿ ಅಂತ ನಾವು ಸಂಗಾಟ ಕುಂತು. ಅವರು ಬರ್ತಾರೆ ಎಂಬುದೇನೋ ಖರೆ. ಆದ್ರ ನಿಮ್ಗೆ ಎಲ್ಲಿ ಚಲೋ ಅನ್ಸ್ತದ ಅಲ್ಲೇ ಕೊಡ್ರಿ. ಹಾಡು ಹೇಳು, ಅವರು ಹಾಡಾಡ್ತಾರ. ಆಗ ನಿಮ್ಗೆ ಏನ್ ಅನ್ಸ್ತದ ಹೇಳು. ಆಯ್ತಾ? ಚಕ್ರವರ್ತಿ ಕಿವಿ ತುಂಬಿ ತಿಳ್ಕೊ ಹಂಗಾದ ಗಣಿ. ಆದ್ರೂ ಮಹಾರಾಜ ಪರಾಕ್ರಮ ಬಲೋರ್ಗೆ ಸ್ವಲ್ಪ ಅರಕಲಂಚಿದ್ರು ಅಷ್ಟೇನಿಲ್ಲ. ಸಂಸ್ಕೃತ ಹೆಚ್ಚಾತೋ ಏನು? ಅದ ನನಗೆ ಗೊತ್ತಿತ್ತು ನೀನ್ ಗಣತಿ ಅಂತ. ಹೊಸ ಶಿಲಶಾಸನ ಬರ್ತಿದ್ದೆ. ಅದ್ರ ಸಲುವಾಗಿ ನಮ್ಮ ಮಂಚಣ್ಣ ಪ್ರಕಾರ ನಡೆಸಿದ್ರು. ನಾ ಹೇಳಿದ್ದೆ ಅವ್ರಿಗೆ ಸಂಸ್ಕೃತಕ್ಕೆ ರೋಗರಂತೆ ಈಗ ಅಂದಿದೆ. ಕನ್ನಡಕ್ಕೆ ಹ್ಯಾಂಗ ಬಂದಿತ್ತು? ದಣಿ, ಹಿಂಗ ನಿಮ್ಮ ಬಿರುದಾವಳಿ ಬೆಳ್ಕೋತ ಹೋದ್ರ ರಾಜದಾಸಿಗೂ ಅಷ್ಟು ಕಲ್ಲು ಒಟ್ಟಿದ್ರು ನಿಮ್ಮ ಶಾಸನಗಳಿಗೆ ಸಾಕಾಗ್ಲಿಕ್ಕಿಲ್ಲ. ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತಾಚೆಗೆ ಒದಿಸಲಿಕ್ಕ ಇದಕ್ಕಿಂತ ಬೆಳಕಿಸಿದ ಇನ್ಯಾವುದು? ಚೋಳ ಪಾಂಡರ ರಾಜ್ಯ ಅಲ್ಲಿ ಸಂಸ್ಕೃತಿಗಿಂತ ಹೆಚ್ಚಾಗಿ ಅಲ್ಲಿ ಶಿಲೆಗಳ ಸಲುವಾಗಿ ಹೆಸರಾಗಿರೋದು ನಮಗೆ ಅನುಕೂಲ. ಒಂದು ಹೊಸ ಶಾಸನ, ಅದರೊಳಗ ಮೆಸ್ಲಿಕ್ಕಂತ ಹೊಸ ಯುದ್ಧ, 500 ಹೊಸ ವೀರಗಲ್ಲು, 1000 ವಿಧವೆಯರ ಅಲುಪು, ಮತ್ತು ಈ ಪರಾಕ್ರಮದ ವೆಚ್ಚಕ್ಕಂತ ತೆರಿಗೆ, ಬಿಟ್ಟಿ, ಕೊಟ್ಟಣ, ಗೋಳು. ನಾವು ಮಹಾರಾಜ ಪ್ರಜೆಗಳು. ಮಹಾರಾಜ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ನಾವು ಮಹಾರಾಜರ ಅಧಿಕಾರಿಗಳು. ಮಹಾರಾಜರ ಪ್ರಜೆಗಳ ಗೋಳನ್ನ ಮಹಾರಾಜರ ಕಿವಿ ಮೇಲೆ ಹಾಕೋದು ನಮ್ಮ ಕರ್ತವ್ಯ. ಮನುಷ್ಯ ಜೀವನ ನಶ್ವರ ಬಸವಣ್ಣ, ನಾವೆಲ್ಲ ಹೋಗ್ತೀವಿ. ಆದರೆ ಆ ಶಾಸನಗಳು ಇನ್ನೊಂದು 1000 ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜ ಕೀರ್ತಿಯನ್ನು ದಿಗಂತ ಕಾಣಿಸ್ಕೊಂಡು ನೀವು ಮರೆತಿದ್ದಲ್ಲ. ಕೊಲಿತ ಅಕ್ಷರಗಳನ್ನ ಓದಲಿಕ್ಕ ಕಣ್ಣು ಬೇಕು, ಹಾಡಲಿಕ್ಕ ನಾಲಿಗೆ ಬೇಕು. ಈ 1000 ಶಾಸನಗಳಿಂದ ಏನಾಗಬೇಕು? ಇವು ಹೊರಡಿಸುವ ಅರ್ಥವನ್ನ ಮನುಷ್ಯ ದೇಹ ಹೊರಡಿಸ್ತಾರ. ಅದಕ್ಕ ನಾವು ಮೊದಲು ಮನುಷ್ಯರ ಪರಿವೇ ಮಾಡ್ಬೇಕು. ನೀವಂದ್ರ ಓದ್ಬೇಕು ಒಗ್ಗರಣೆ ಹಾಕಿದಂಗ ಆಕೈತ್ ನೋಡು. ದಣಿ, ಇವು ಭಂಡಾರದ ಕೀಲಿ ಕೈ. ನನ್ನ ಮೇಲೆ ನಂಬಿಕೆ ಇಟ್ಟು ಒಪ್ಪಿಸಿದ್ದೀರಿ, ನಾನೆಂದು ಮರೆಯುವುದಿಲ್ಲ. ಆದ್ರೆ ಈಗ ವಜ್ಜನ್ಸ್ಲಕತ್ತವು. ಅವನ್ನ ದಯವಿಟ್ಟು ಒಳ್ಳಿ ತಗೋಬೇಕು. ನಾ ತಗೊಳ್ಳೋದಿಲ್ಲ ಅಂದ್ರ ಅರಮನೆಯೊಳಗ ಶಿವಾಲಯ ಅದ, ಅಲ್ಲಿ ಲಿಂಗ ಕರ್ಪಿಸಿ ಹೋಗ್ತೀನಿ. 4-5 ವರ್ಷ ಆದವು. ಹಬ್ಬ ಹರಿದಿನ ಬಿಟ್ರ ನೀ ಅರಮನೆ ಅಂತ್ಯಾಕ ಆಗಿಲ್ಲ. ನಾ ಯಾಕಂತ ಕೇಳಿಲ್ಲ. ಮಹಾರಾಜರಿಗೂ ಭಂಡಾರಿ ಬಸವಣ್ಣನಿಗೂ ಮುರುಗಡೆ ಆಗೈತಿ ಅಂತ ಇಡೀ ರಾಜ್ಯ ಅನ್ಕೊಳಕತ್ತೈತಿ. ಹಿಂಗಿದ್ದು ನಾ ಭಂಡಾರ ಕಿಲಿ ಕೈ ಒಳ್ಳಿ ಇಸ್ಕೊಳಂಗಿಲ್ಲ. ನಮ್ಮ ಅರಸೊತ್ತಿಗ ನಂಗಿಸಿ ನೀ ವಚನ ಬರ್ದಿ ಅನುಭವಗೋಷ್ಠಿಯೊಳಗ ಆಡಿದಿ. ನನಗ ಗೊತ್ತೈತಿ. ದಣಿ, ನಾ ಮೊದಲೇ ಹೇಳಿದ್ದೆ, ನಾ ಭಂಡಾರದಾಗ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಅದು ಜನರ ಸೊತ್ತಲ್ಲ, ರಾಜವಂಶದ ಸೊತ್ತಲ್ಲ, ಅದು ಜನರ ಸೊತ್ತು. ಅದು ಜನರ ಪಾಲಕ ಅಂತಲ್ಲಿ ಮಹಾರಾಜರಿಗೆ ಮಾತ್ರ ಅಧಿಕಾರ. ಅವರ ರಾಜರ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ. ಅದೇನ ಇರ್ಲಿ, ನಾ ಕೇಳೋ ಪ್ರಶ್ನೆಗ ನೆಟ್ಟಗ ಉತ್ತರ ಹೇಳು. ಬ್ಯಾರೆ ಅವನ ಅರಸಾಗಿದ್ರ ನನ್ನಷ್ಟು ಸರಳ ಬಿಡ್ತಿದ್ದೇನ? ಇಲ್ಲ ದಣಿ, ಬಿಡ್ತಿದ್ದಿಲ್ಲ, ಒಪ್ಕೊಳ್ತೀನಿ. ಹಂಗಾರ ನಾ ಹೇಳಿದ್ದ ಕೇಳು. ಹುಡುಗಾಟದಾಗ ಆಗಿ ಹೋದದ್ದು ಆಗಿ ಹೋದು. ನನ್ನ ಮಗ ಯಬುಡ ರೂಗೇಡಿ. ಚಿಚ್ಚಿ, ಮಹಾಪ್ರಭು ಏನಿ ಮಾತು? ನಿನಗನ್ಸಿದ್ರೆ ಹೇಳು. ಈಗಿಂದೀಗ ಅವನ್ನ ಕಟ್ಟಿ ತಂದು ನಿನ್ನ ಕಾಲಕ್ಕೆ ಚೆಲ್ತೇನಿ. ರಾಜಕುಮಾರನ ಮಾತ್ರ ಯಾಕಿದ್ದು ಅಲ್ಲಿ ಅನುಭವಗೋಷ್ಠಿನು ಕರ್ಲಾಕತ್ತದ, ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ. ನನಗ ಸೇರೋದಿಲ್ಲ ಅಂದ್ರ ಅದು ರಾಜಕುಮಾರ. ನನ್ನ ಮಗನನ್ನ ಯುವರಾಜ ಅಂತ ಕರೆದ್ರ ರಾಣಿ ರಂಭಾವತಿಗೂ ತೃಪ್ತಿ ಆದಿತ್ತು, ನನಗೂ ನೆಮ್ಮದಿ ಆದಿತ್ತು. ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದ ಮಾತು.
ನೀ ಯುವ ರಾಜಕುಮಾರನಿಗೆ ರಾಜಕುಮಾರ ಪಟ್ಟ ಕಟ್ಟಿದ್ದು ನನಗೂ ತಿಳಿದಿದ್ದಿಲ್ಲ. ಕಟ್ಟಲ್ಲೋ ಮಾರಾಯ, ಕಟ್ಟಿಲ್ಲ. ಕಟ್ಟಿದ್ರ ನನ್ನ ಹುಡುಕಿ ತಂದ್ರು ಹುಡುಗರು ಕೇಳ್ಯಾರ, ನಾಳೆ ಹರ್ಕೊಂಡು ಬಿದ್ದಾರ ನನ್ನ ಮೇಲೆ. ಆದ್ರ ರಾಜಧಾನ್ಯಾಗ ಒಬ್ಬನ ರಾಜಪುತ್ರ ಇದ್ದಾಗ ಅವನ್ನ ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ. ಹೊಸ ಪದ್ಧತಿ ಸ್ವಾಮಿ, ನಾನಿನ್ನು ಕಲಿತಿಲ್ಲ. ರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರ್ತಾವ. ಇವತ್ತು ಶುರು ಮಾಡ್ತೀನಿ ಈಗ. ಇಲ್ಲ ದಣಿ, 4-5 ವರ್ಷದಿಂದ ಸಾಕಷ್ಟು ಚರ್ಚಾ ಮಾಡಿವಿ. ಆ ಪಲ್ಲ ಮತ್ತ ಆಡೋದಿಲ್ಲ. ರಾಜಭಾರ ಒಂದು ಕಾಯಕ, ಅದನ್ನ ಮಾಡೋ ಅಧಿಕಾರ ಬಳಸ್ಕೋಬೇಕು. ಆಮೇಲೆ ಅದನ್ನ ಶ್ರದ್ಧೆಯಿಂದ ಮಾಡ್ಬೇಕು. ಅಯ್ಯೋ, ನನಗದೆಲ್ಲ ಗೊತ್ತಿಲ್ಲ. ಮಂಚನ ಕವಿತ 15-16 ವರ್ಷದ ಕೆಳಗಿನ ಮಾತು. ನಾ ಆಗ ಚಾಲುಕ್ಯರ ಸಾಮಂತನಾಗಿರುವುದೇ ಮನುಷ್ಯ ಜನ್ಮದ ಪರಮೋಚ್ಚ ತತ್ವ ಅಂತ ನಂಬಿ ಆ ಅರಗೋಟಿ ಚಕ್ರವರ್ತಿ ಕೈ ಕೆಳಗ ದುಡ್ತಿದ್ನಿ. ಆಗ ಬಸವಣ್ಣ ಮಂಗಳವಾಡಕ ಬನ್ನ. ಇನ್ನೂ 20 ತುಂಬಿರ್ಲಾಕಿಲ್ಲ. ಆದ್ರೆ ಏನು ಮಾತು, ಏನು ಚಟುವಟಿಕೆ ಆಗಲೇನಂತಿದ್ದ. ರಾಜಭಾರ ಅಂದ್ರ ಕಾಯಕ, ಅದಕ್ಕ ವಂಶ ಇದ್ರ ಸಾಲದು, ಏರ್ಗತ್ತಬೇಕು ಅಂತ. ಬಸವಣ್ಣ ಕರೆಣ, ನೀ ಅಂದು ಆ ಮಾತು ಆಡ್ದ ಹೋಗಿದ್ರ ನಾ ಇದು ಚಾಲುಕ್ಯರ ಕೈಯಾಗಿದ್ದ ಈ ಪಟ್ಟ ಕಸುವಂತಿದ್ದಿಲ್ಲ, ಕಲ್ಯಾಣದ ಚಕ್ರವರ್ತಿನೂ ಆಗ್ತಿದ್ದಿಲ್ಲ.